ರಜಾಕರು ಮುಸಲ್ಮಾನರಲ್ಲತ್ತಾರ ಅಂತ ಮತಗೇಡಿ ಬಗ್ಗೆ ನಾವ್ ಏನ್ ಮಾತಾಡೋದು? ಏನೋ ಒಂದು ಮದುವೆ ಇದ್ರ ಬೇಸಿ ಇಲ್ರಿ, ಸತ್ಯನೇ ಐತದು, ಇತಿಹಾಸ ಹೇಳ್ತದ. ನೀವು ಬುಕ್ಕ ನೀವು ಏನ್ ಬೇಕಾದಂಗ್ ಬರ್ಕೊಂಡ್ರಿ. ಈ ದೇಶದ ಇತಿಹಾಸನೇ ಕಮ್ಯುನಿಸ್ಟರು ಕಾಮ್ರೇಡ್ಗಳು ತಮಗ್ ಹೆಂಗ್ ಬೇಕ ಹಂಗ್ ತಿದ್ದ್ಯಾರ. ಲಪುಟ ಏನು ಎಲ್ಲ ಪೇಡಿಗೆರೆಕೆ ಅದಾರ. ಏನ್ರಿ ಬುದ್ಧಿಜೀವಿಗಳು, ಸಾಹಿತಿಗಳು ಎಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ದೇಶದ ಮುಂದೆ ಇಟ್ಟಾರಲ್ರಿ. ಅಂಬೇಡ್ಕರ್ ಅವ್ರು ಪಾಕಿಸ್ತಾನ ಒಡಿ ಮುಂದೆ ಮುಸಲ್ಮಾನರು ಅಲ್ಲೇ ಕಳ್ಸತ್ತಾರ. ದಮ್ ಇದ್ರ ಬಾತಲ್ರಿ ಕರ್ಗೆಗೆ. ಅಂಬೇಡ್ಕರ್ ಏನೇನ್ ಹೇಳ್ಯಾರ ನಾ ಹೇಳ್ತೀನತ್ತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಕ್ಲಿಯರ್ ಹೇಳ್ಯಾರ, ಇಸ್ಲಾಂನಲ್ಲಿ ಸಹೋದರತ್ವ ಭಾವನೆ ಇಲ್ಲ. ಅವ್ರು ತಮ್ಮ ಸಮಾಜ ಕಟ್ಟಿ ಅಂತಮ್ರ ತಿಳ್ಕೊತಾರ. ಮತ್ತೊಂದು ಧರ್ಮವನ್ನ ಅವ್ರು ಏನತ್ತಾರ, ಕಾಫಿರ್ ಅತ್ತಾರ. ಅಂಬೇಡ್ಕರ್ 1940 ಇದ್ರ ಬಗ್ಗೆ ಚರ್ಚೆಗೆ ಬರ್ತಾರೆ. ಈಗ ಕರಿಗೆ ಈ ಈಶ್ವರ್ ಖಂಡ್ರೆ ಬರ್ತಾರ್ರಿ. ಪೀರ್ ಭಾಷೆಂದ ಯಾಕೆ ಇದು ಇತಿಹಾಸ ಐತಿ. ನಾವೊಬ್ಬ ಸ್ಟಿಕಾನ್ ಇಡೀ ಬಿಜಾಪುರ ಬಾಗಲಕೋಟೆ ಜಿಲ್ಲಾದಾಗ ಯಾರಿಗ್ ಬೇಕ ಸಾಮಾನ್ಯ ಜನರಿಗೆ ಕೇಳ್ರಿ. ಶ್ರೀ ಗುರು ಬಸವಲಿಂಗಾಯನ ಬರ್ತಿದ್ರು. ಈಗ ಅದನ್ನ ಇದು ಓಂ ಶ್ರೀ ಗುರು ಬಸವಲಿಂಗಾಯನ ಮಾತಿತ್ತು. ಈ ಸನಾತನ ಹಿಂದೂ ಧರ್ಮವನ್ನ ಅದು ನಮ್ಮ ನಿನ್ನೆ ಒಬ್ಬ ಅವನು ಮೂರ್ಖ ಬರ್ದಾನ. ಕುಂಕುಮ ಹಚ್ಚುದು ಈ ಸನಾತನ ಹಿಂದೂ ಧರ್ಮದಾಗ ಯಾಕೆ ಬತ್ತಂದ್ರ ಅವಾಗೆಲ್ಲ ಕುರಿ ಹಂದಿ ಅಂತದ್ ತಿತ್ತಿದ್ರು, ಅವ್ರ ರಕ್ತ ಕೆಂಪು ಇರ್ತಿತ್ತು, ಅದಕ್ಕೆ ಅವ್ರು ಕುಂಕುಮ ಹಚ್ಕೋತಿದ್ರು. ಇಂಥ ಮೂರ್ಖ ನನ್ನ ಮಕ್ಕಳು ಬಸವಣ್ಣ ಹಿಂಗ್ ಬಣ್ಣ ತೆರೆ ಮಾಡೋದು. ಧರ್ಮ ಪೀಠಾಧ್ಯಕ್ಷ ಮಾತೆ ಗಂಗಾಧಿ ಧರ್ಮವನ್ನ ಬೆಂಬಲಿಸುವ ಬರದಲ್ಲಿ ಮಾತೆ ಮಾದೇವ್ರು ಏನ್ ಮಾಡಿದ್ರಿ? ಕುಡಿಲ ಸಂಗಮ ವಚನಗಳು ತಿದ್ದಿದ್ರಿಲ್ಲ? ಏನತ್ತ ವಚನ ತಿದ್ದಿದ್ರಿ? ಲಿಂಗಾನಂದ ಸ್ವಾಮಿ ಮಾಡಿದ್ರಲ್ಲ. ಯಾವ ನೈತಿಕತೆ ಐತೆ? ಬಸವಣ್ಣವ್ರದ್ದು ಯಾರಿಗೆ ತಿದ್ದಲಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟಿದ್ರು? ಭಾರಿ ಪ್ರತಿಭಟನೆ ವಾಪಸ್ ತಗೊಂಡ ಮಾತೆ ಮಾದೇವನು ಏನ್ ವಿಜಯಶಂಕೇಶ್ವರ ವಿರುದ್ಧ ನಿಂತು 10,000 ಓಟ್ ತಗೊಂಡವ್ರೆ ಅದಾರ. ಆ ಪೀಠದವ್ರಿಗೆ ಏನ್ ನೈತಿಕತೆ ಹಾಕೈತ್ರಿ? ಬಸವಣ್ಣನ ಇದು ಹೆಂಗ್ ತಿದ್ದಿದ್ರಿ? ಕೂಡಲ ಸಂಗಮ ದೇವಾಲಯ ತೆಗೆದು ಮಾಡಿದ್ರಲ್ಲ, ಇದು ದೊಡ್ಡ ಅಪರಾಧ ಇಲ್ಲದು. ಬಸವಣ್ಣವ್ರು ಮಾಡಿದ ಅಪರಾಧ ಇಲ್ಲ. ಆಸ್ ಇಟ್ ಈಸ್ ಏನ್ ಬಸವಣ್ಣವ್ರು ಹೇಳಿದ್ದು ಅದನ್ನೇ ಹೇಳಿ ನೋಡ್ರಿ. ಇವರಿಂದ ಏನ್ ಆಗೋದಿಲ್ಲ. ಬಿಜಾಪುರ್ನಾಗ ಬಸವಣ್ಣವ್ರ ಮೂರ್ತಿ ನಾವೇ ಮೇಂಟೆನೆನ್ಸ್ ಮಾಡ್ತೀವಿ. ಪಾರ್ಲಿಮೆಂಟ್ನಾಗ ಬಸವಣ್ಣ ಮೂರ್ತಿ ಕೂಡ್ಸ್ಲಾಕ ನಾವೇ ಕಾರಣ. ನಾನು ಮಂತ್ರಿ ಇದ್ದೆ. ಪಾಪ ಅವ್ರು ನಮ್ಮ ಸಣ್ಣ ಬಸಪ್ಪ ಅಪ್ಪ ಅವರು ಮೂರ್ತಿ ಕೊಟ್ಟವ್ರು. ಅಟಲ್ ಬಿಹಾರಿ ವಾಜಪೇಯಿ ಕಡೆ ನಾವು ಉದ್ಘಾಟನೆ ಮಾಡ್ಸೋಣ. ಕಿತ್ತೂರು ಚೆನ್ನಮ್ಮನ ಮೂರ್ತಿ ನಾವು ಉದ್ಘಾಟನೆ ಮಾಡಿ. ಇವ್ರು ಯಾರ್ಯಾರಿಗೂ ನೈತಿಕತೆ ಇಲ್ಲ. ಇವರೆಲ್ಲ ಬಸವಣ್ಣ ಬಗ್ಗೆ ಮಾತಾಡ. ಬಸವಣ್ಣ ನಮ್ಮ ಇವ್ರು ಬಸವಣ್ಣವ್ರಿಗೆ ಏನಾರು ಮಾಡ್ಯಾರೇನ್ರಿ? ಇವ್ರೆಲ್ಲ ವಿಭೂತಿ ಹಚ್ಕೊಂಡು ಅಡ್ಡಾಡೋರಲ್ಲ. ವೀರಶೈವ ಮಹಾಸಭಾದ ಏನ್ ಮಾಡ್ಯಾರ ಹೇಳ್ರಿ? ಮೊದಲ ಅಲ್ಲಿ ಬಸವಣ್ಣವ್ರ ಶಿವಾನುಭವ ಮಂಟಪ ಏನೈತಲ್ಲ, ಪೀರ್ ಭಾಷಾಂದು ಹೋರಾಟ ಮಾಡತ್ ಹೇಳ್ರಿ. ಅವ್ರಿಗೆ ಒಬ್ರು ಬಾಯಿ ತೆಗಿದಿಲ್ಲ. ವಕಫದಿಂತ ಗಂಭೀರ ಐತಿ. ಇವತ್ತ ಬಸವಣ್ಣ ಶಿವಾನುಭವ ಮಂಟಪ ಅಲ್ಲಂ ಪ್ರಭುಗಳು ನಡೆಸಿದಂತ ಅಧ್ಯಕ್ಷತೆ ನಡೆದಂತ ಶಿವಾನುಭವ ಮಂಟಪನೇ ದನ ಕಡಿಲಾಕತ್ತಾರ. ಒಬ್ಬರು ನನ್ನ ವಿರುದ್ಧ ಮಾತಾಡೋ ಸ್ವಾಮಿಗಳು, ಈ ಲೀಡರ್ಗಳು, ಈಶ್ವರ್ ಖಂಡ್ರೆ ಏನ್ ಮಾಡಕತ್ತಾರ? ಭಾರತ ಅಖಿಲ ಭಾರತ ವೀರಶೈವ ಮಹಾಸಭಾ ಎಲ್ಲಾ ಡೊಂಗಿ ನಾಟಕ ಮಾಡ್ಕೊತ ಬಂದಾರ. ಬಸವಣ್ಣವ್ರ ಇತಿಹಾಸ ಏನೈತಿ? ಗಾಂಧಿನ ಯಾರು ಹೊಡೆದ್ರು? ಬಸವಣ್ಣವ್ರನ್ನ ಯಾರು ಅನಿವಾರ್ಯ ಬತ್ತು? ಬುದ್ಧಂದ ಏನಾಯ್ತು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ರು. ಈ ದೇಶದಲ್ಲಿ ಚರ್ಚೆ ಇದೆ. ಚರ್ಚೆಗೆ ಬರ್ತಿದ್ರೆ ಬಾತ್ ಹೇಳ್ರಿ. ಎಲ್ಲರೂ ವಾಟ್ಸಪ್ನಾಗ ಮಂಜಾನಾಗ ಮಾತಾಡಿದ್ರೆ ನಾನೇನು ಉಳ್ಕಿದವ್ರಿಗೆ ಅಂತಿದಂಗ ಅಂಜು ಮಗ ಅಲ್ಲ. ಎಲ್ಲ ಕ್ಷಮಾ ಬಿಡ್ತೀನಿ. ವಿಷಾದ ಅದೇನೂ ಇಲ್ಲ. ಸತ್ಯ ಏನೈತಿ? ಬಿಜಾಪುರ ಬಾಗಲಕೋಟೆ ಜಿಲ್ಲೆದವ್ರಿಗೆ ಗೊತ್ತೈತಿ. ಬಸವಣ್ಣವ್ರ ಕೊನೆ ಏನಾಗಿತ್ತು ನಮಗ್ ಗೊತ್ತೈತಿ. ಯಾಕಂದ್ರೆ ಅವ್ರು ಸಾವಿರಾರು ವರ್ಷ ನಮ್ ಹಿರಿಯರು ಹೇಳ್ಕೊತ ಬಂದಾರ ಹಿಂಗಾಯ್ತು ಬಸವಣ್ಣ ಅಂತ. ಈಗೇನು ಗೊತ್ತದ? ಸುಮ್ಮ ಒಂದು ಬುಕ್ಕ ಬರೀದು ಖಂಡ್ರೆ ಮನಿ ಮುಂದ, ಶಾಮನೂರ್ ಮನಿ ಮುಂದೆ, ಯಡಿಯೂರಪ್ಪ ಮನಿ ಮುಂದೆ ಅಡ್ಡಾಡಿ ಗಿರಕಿ ಅದಾವಲ್ಲ. 3 ಮಂದಿದೆ ವೀರಶೈವ ಮಹಾಸಭಾ. BSY. ಬಿ ಅಂದ್ರೆ ವೇಮನ ಖಂಡ್ರೆ, ಎಸ್ ಅಂದ್ರೆ ಶಾಮನೂರ್ ಶಿವಶಂಕರಪ್ಪ, Y ಅಂದ್ರೆ ಯಡಿಯೂರಪ್ಪ. ಅಖಿಲ ಭಾರತ ವೀರಶೈವ ಸಭಾ ಒಂದಿಟ್ಟು ಚೇಲಾಗೋಗಿ ಮಾಡಿರ್ತಾರ. ಒಂದಿಟ್ಟು ಖಂಡನೆ ಉಗ್ರವಾಗಿ ಖಂಡಿಸಿದ್ರು. ಏನ್ ಬಾರಿಯಪ್ಪ ನಿಮ್ ತಾಕತ್ತಿದ್ರಿ. ಈಗ ಒಂದೋಲ ಸ್ವಾಮಿಗಳು ಕರೆ ಕೊಟ್ಟಾರ. ಹೆಂಗ ಅಯೋಧ್ಯರ ಬಾಬರ್ ಮಸೀದ್ ಕೆಡೋದು ಹೆಂಗ್ ಪೀರ್ ಭಾಷೆಯನ್ನು ನಾವು ತಗೋತಿರ್ತೇವೆ. ದರ್ಗಾ ಕೆಡಿ ಶಿವನ್ ಮಂಟಪ ಕಟ್ಟುವಂತ ಹೋರಾಟ ಅವ್ರು ತಗೊಂಡಾರ. ಆ ಆಂದೋಲನ ಸ್ವಾಮಿಗಳು ತಗೊಂಡಂತ ಹೋರಾಟಕ್ಕೆ ನಮ್ ಸಂಪೂರ್ಣ ಬೆಂಬಲ ಐತಿ. ನೀವ್ ಯಾರ್ಯಾರು ಬಸವಣ್ಣ ಬಗ್ಗೆ ಕತ್ತಿ ಹೋಗೋದು, ಬಸವಣ್ಣನಾಗ ಉಪಜೀವನ ಮಾಡಕ್ ಹತ್ತಿರಲ್ಲ, ನೀವು ಬರ್ರಿಯಪ್ಪ ಪ್ರಾಣ ಕೊಡಕ್ ಬರ್ರಿ ಬಸವಣ್ಣನ ಬಗ್ಗೆ.
ಸೋಮನೆ ಕತೆ ಹೇಳ್ಲಕ್ಕ ಪ್ರಿಯಾಂಕಾ ಖರ್ಗೆ ಮಾತಾಡ್ತಾರೆ ಬಸವಣ್ಣ ಯತ್ನಾಳ್ ಹಿಂಗ್ ಮಾತಾಡೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ಯಾರ, ಕಾಂಗ್ರೆಸ್ ಅನ್ನೋದು ಉರಿತಿರುವ ಮನೆ. ನಾನು ದಲಿತ ಸಮುದಾಯಕ್ಕೆ ಹೇಳ್ತೀನಿ, ಯಾರು ಕಾಂಗ್ರೆಸ್ ಇರಬಾರ್ದು ಅಂತ ಅಂಬೇಡ್ಕರ್ ಬರ್ದಿದ್ರನ್ರಿ. ವೀರಶೈವ ಅಖಿಲ ಭಾರತ ವೀರಶೈವ ಮಹಾಸಭಾನೇ ಐತಿ, ಲಿಂಗಾಯತಲ್ಲಿ ಐತಿ. ಅವ್ರು ಬಸವಣ್ಣನ ವಿಚಾರದವ್ರೆ ಅಲ್ಲ, ವೀರಶೈವ ಮಹಾಸಭಾದವ್ರು. ಅವ್ರು ಮಾತಾಡ್ಲಿಕ್ಕೆ ನೈತಿಕ ಹಕ್ಕು ಇಲ್ಲ. ಬಿಡ್ರಿ ನಿಮ್ಗ ಒಂದ್ ಹೇಳಿನ ಪತ್ರಕರ್ತರು ಒಂದದ್ದು ಅಂತ ಪಾಲ್ತು ಹೆಸರು ತಗೋಬಾರ್ದು ಅಂತ ಹೇಳಿ ನನ್ನ ಪ್ರೆಸ್ ಮೀಟ್ ನಂಬರ್ 1 ಹೇಳಿ ಕೇಳ್ರಿ. ಮತ್ತು ನೀವು ಕೆಲವು ಸೃಷ್ಟಿ ಮಾಡಿ ನನ್ನ ಕಡೆ ಬಾಯಿಲಿ ಹೆಸರು ಹೋಗ್ಬೇಡ್ರಿ. ನಿನ್ನೆ ಬಿಜಾಪುರನಾಗ ಏನ್ ಮಾಡಿದ್ರು, ವಿಜಯೇಂದ್ರ ಒಕ್ಕಪ್ಪ ಹೋರಾಟಕ್ಕೆ ವಿರೋಧ ಮಾಡಿ ಅಂತ ಹೇಳಿದ್ರು. ನೀವು ರಾತ್ರಿ ಹೋಗಿ ನೋಡಿದ್ರೆ ಏನೋ ಅದ್ರ ಬಗ್ಗೆ ಏನೂ ಬಂದಿಲ್ಲ ನಿಮ್ ಮೀಡಿಯಾದಾಗ. ನೀವು ಮೀಡಿಯಾದವ್ರು ಸುಮ್ಮನೆ ನಮ್ಮ ಮಾನ್ಯ ಸಿಟಿ ರವಿ ನಮ್ಮ ವಿರುದ್ಧ ಮಾತಾಡೋಣಂದ್ರಿ. ರಾತ್ರಿ ಸಿಟಿ ರವಿ ಏನೂ ಮಾತಾಡಿಲ್ಲ, ನಮ್ಮ ಇದಕ್ಕೆ ಸಪೋರ್ಟ್ ಮಾಡ್ಯಾರ. ಕರೆಕ್ಟ್ ಅವ್ರು ಮಾತಾಡಿದ್ರೆ ಇನ್ನು ಮ್ಯಾಗ ನಾ ಯಾವುದೇ ಪ್ರತಿಕ್ರಿಯೆ ಕೊಡ್ಬೇಕಾದ್ರೆ ನಾನೇ ನಿಮ್ಮ ಎಲ್ಲಾ ಚಾನೆಲ್ಗಳು ನೋಡಿ ಕೊಟ್ಟು ಕೊಡ್ತೇನೆ.